ನೀವು ಕುರುಕುಲೆ ತಿನ್ನೋ ಮುನ್ನ ಈ ಕಿಲ್ಲರ್ ಆಯಿಲ್ ಬಗ್ಗೆ ಎಚ್ಚರದಿಂದಿರಿ. ಇದೇ ಕಿಲ್ಲರ್ ಆಯಿಲ್ ನಿಮ್ಮ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ. ಏನು ಎಣ್ಣೆದು ಪಕ್ಕನ ಅದ್ರಲ್ಲೂ ಇದು ಬರ್ದಿಲ್ಲ, ಪಾಮ್ ಆಯಿಲ್ ಬರ್ದಿದ್ದಕ್ಕೂ ಅದು ಬ್ಯಾರಲ್ ಇಂದ ಬರೋದಲ್ವಾ, ಅದು ಪ್ಯಾಕೆಟ್ ತರಿಸಿದ್ರೆ ಬರೋದಿರುತ್ತೆ. ಪಾಮ್ ಆಯಿಲ್ ಅದು ಬ್ಯಾರಲ್ ಬರೋದಲ್ವಾ, ಅದು ಬ್ಯಾರಲ್ ಬರುತ್ತೆ. ಅದು ಓನರ್ ಗೊತ್ತು, ಅಡ್ರೆಸ್ ನಮಗೆ ಗೊತ್ತಿಲ್ಲ. ಎಷ್ಟು ಬ್ಯಾರಲ್ ಬರುತ್ತೆ? ಅದು ಗಾಡಿ ಇಡಿಸ್ತಂಗೆ 6-7 ಬರುತ್ತೆ. ಎಲ್ಲಿಂದ ಬರುತ್ತೆ ಅದೇ ಅಡ್ರೆಸ್ ಗೊತ್ತಿಲ್ಲ, ಇಲ್ಲೇ ಬೆಂಗಳೂರಿಂದಾನೇ ಬರೋದು, ಅಡ್ರೆಸ್ ಗೊತ್ತಿಲ್ಲ. ನೋಡಿ, ಇದು ಪಾಮ್ ಆಯಿಲ್ ಅಂತಾರೆ ಇವರು. ನೋಡಿ, ಅತ್ಯಂತ ಕಳಪೆ ಗುಣಮಟ್ಟದ, ಇವರಿಗೆ ತುಂಬ ಚೀಪಾಗಿ ಈ ಆಯಿಲ್ ಸಿಗುತ್ತೆ. ಇದನ್ನ ಇವರು ಬಳಸ್ಕೊಳ್ತಾರೆ. ಏನಂದ್ರೆ ಈ ಆಯಿಲ್ ಬಳಸೋದ್ರಿಂದ ಇವರಿಗೆ ಕಾಸ್ಟ್ ಕಡಿಮೆ ಬರುತ್ತೆ. ಯಾಕಂದ್ರೆ ಇಷ್ಟು ಕಡಿಮೆ ಬೆಲೆಗೆ ಯಾವುದೇ ಕುರುಕುಲು ತಿಂಡಿ ಕೊಡಬೇಕಾದ್ರೆ ಮುಖ್ಯವಾಗಿ ಅವರಿಗೆ ಎಣ್ಣೆ ಕಡಿಮೆ ಬೆಲೆಗೆ ಸಿಗಬೇಕು. ಜೊತೆಗೆ ಉಳಿದ ಇಂಗ್ರೀಡಿಯೆಂಟ್ ಕಡಿಮೆ ಬೆಲೆಗೆ ಸಿಕ್ಕಾಗ ಇವರಿಗೆ ಲಾಭದಲ್ಲಿ ಇಂಥ ಒಂದು ಕುರುಕುಲೆಯನ್ನು ಮಾರಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಕಡಿಮೆ ಬೆಲೆಯ ಎಣ್ಣೆ ತಿಂದರೆ ಅದರ ಪರಿಣಾಮ ಅಲ್ಲ ರೀ, ಪಾಮ್ ಆಯಿಲ್ ಆರೋಗ್ಯಕ್ಕೆ ಒಳ್ಳೇದು ಅಂತ ತಿಳ್ಕೊಂಡಿದ್ರೆ ನೀವು. ಬಿಲ್ ಕೊಡಿ, ಪರ್ಚೇಸ್ ಬಿಲ್ ಕೊಡಿ, ಹಾಗಾದ್ರೆ ಬಿಲ್ ಕೊಡಿ. ಅಂದ್ರೆ ಇದ್ರಲ್ಲಿ ಮುಖ್ಯವಾಗಿ ಇವ್ರು ಯೂಸ್ ಮಾಡೋದು ಇಂಥ ಆಯಿಲ್. ನೋಡಿ, ಇದು ಮತ್ತೆ ಇದಾದಾಗ ನೋಡಿ ಹೇಗೆ ಒಳ್ಳೆ ಡಾಂಬರ್ ಕಂಡಂಗೆ ಕಾಣುತ್ತೆ. ಅದನ್ನೇ ಯೂಸ್ ಮಾಡ್ತಾರೆ. ಅಂದರೆ ಒಂದು ಆಯಿಲ್ 1 ಅಥವಾ 2 ಸಲ ಮಾತ್ರ ಬಳಸ್ಬೋದು. ಇವರು ಅದನ್ನೇ ಬಳಸ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಆಯಿಲನ್ನು ಪದೇ ಕರಿದ ಆಯಿಲಲ್ಲಿ ಆಹಾರವನ್ನು ಕರೆದ್ರೆ ಅದು ಕೂಡ ಕ್ಯಾನ್ಸರ್ ಕಾರ್ಸೋಜನಿಕ್ ಆಗಿ ಪರಿವರ್ತನೆ ಆಗುತ್ತೆ. ಈ ಎಣ್ಣೆ ಮೊದಲೇ ಕಳಪೆ ಎಣ್ಣೆ, ಅದರ ಜೊತೆಗೆ ಇವರು ಕರಿದ ಎಣ್ಣೆಯಲ್ಲಿ ಇದನ್ನು ಕರಿದ್ರೆ ಅದು ಮತ್ತೆ ಕ್ಯಾನ್ಸರ್ ಕಾರಕ ಆಗುತ್ತೆ. ಅಂದರೆ ಒಟ್ಟು ಒಂದು ಕುರುಕುಲೆ ತಿಂದರೆ ನೀವು ಕ್ಯಾನ್ಸರ್ ಅಂತೂ ಫ್ರೀ ಆಗಿ ಪಡೆಯೋದು ಗ್ಯಾರಂಟಿ. ಡಾಂಬರ್ ನಂತಿದೆ ಈ ಕಿಲ್ಲರ್ ಆಯಿಲ್. ನೋಡಿ, ಈ ಎಣ್ಣೆನ ನೀವು ನೋಡಿಲ್ಲ ಈಗ, ನೋಡಿ ಇದು ಎಷ್ಟು, ಇದು ಏನು ಗೊತ್ತಾ, ಇದು ಅತ್ಯಂತ ಕಳಪೆ ಎಣ್ಣೆ ಆಗಿರುತ್ತೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ನೋಡಿ, ಎಣ್ಣೆ ಕಳಪೆ, ಇನ್ನೊಂದು ಇದು ಕರಿದ ಎಣ್ಣೆನ ಮತ್ತೆ ಕರೆದು ಮಾಡ್ತಾರೆ. ಅದು ಅತ್ಯಂತ ಕಾರ್ಸೋಜನಿಕ್ ಅಂತ ಹೇಳ್ತೀವಿ ನಾವು, ಕ್ಯಾನ್ಸರ್ ಕಾರಕ ಅಂತೀವಿ ಇದನ್ನು. ಸೊ ಈ ರೀತಿ ಎಣ್ಣೆಯೇ ಮುಖ್ಯವಾಗಿ ನಮ್ಮನ್ನು ಕಿಲ್ಲರ್ ಅಂತೀವಿ ನಾವು. ಈ ಕಾಂಡಿಮೆಂಟ್ಸಲ್ಲಿ ಕಿಲ್ಲರ್ ಏನಾದರೂ ಇದ್ದರೆ ಅದು ಈ ಎಣ್ಣೆ. ನೋಡಿ, ಅದ್ರಲ್ಲಿ ಅನುಮಾನವೇ ಇಲ್ಲ. ಯಾಕೆ ಗೊತ್ತಾ, ನೀವು ಏನೇ ಅನ್ನಿ ನಮ್ಮನೆ ನಾವೆಲ್ಲ ಈಗ ಒಳ್ಳೆ ರಿಫೈನ್ ಆಯಿಲ್ ಬಯಸ್ತೀವಿ ಈಗ. ಆವಾಗ ಯಾಕಾಗಲ್ಲ? ಯಾಕೆ ಈಗ ಡಾಂಬರ್ ತರ ಆಗಲ್ಲ? ಡಾಂಬರ್ ನಾವು ಕೂಡ ಹಾಕ್ತೀವಿ ರೀ, ಬಳಸುವಂಗೆ ಇಲ್ಲಲ್ಲ. ಇದು ಪಾಮ್ ಆಯಿಲ್ ಎಷ್ಟು ಕೊಳಕು ಎಣ್ಣೆ, ಇದು ಎಷ್ಟು ಕೆಟ್ಟ ಎಣ್ಣೆ. ಈಗ ನೀವು ಅಷ್ಟೇ, ನೀವು ಇವತ್ತು ಇನ್ನು 4 ವರ್ಷ ಇದರಲ್ಲಿ ಇಲ್ಲಿ ಕೆಲಸ ಮಾಡಿಬಿಟ್ರೆ ನೀವು ಹಾಸ್ಪಿಟಲ್ ಸೇರ್ಬೇಕಾಗುತ್ತೆ. ಮತ್ತೆ ಹಾಸ್ಪಿಟಲ್ ಸೇರ್ಬೇಕಾಗತ್ತೆ ರೀ. ಯಾಕಂದ್ರೆ ನೀವು ನಾಳೆ ನಿಮ್ಮ ಮಕ್ಕಳು ತಿನ್ನುವಂಥದ್ದು ಇದು ಆಹಾರ. ನಿಮ್ಮ ಮಕ್ಕಳು ಇದನ್ನು 1 ವರ್ಷ ತಿಂದುಬಿಟ್ರೆ ಮತ್ತೆ ಕಿಡ್ನಿ ಕಳ್ಕೊಂಡು ಲಿವರ್ ಕಳ್ಕೊಂಡು ಹೋಗ್ಬೇಕಾಗತ್ತೆ. ದೇಹಕ್ಕೆ ಅತ್ಯಂತ ಅಪಾಯಕಾರಿಯಾಗಿರೋ ಈ ಎಣ್ಣೆ ಬಗ್ಗೆ ನಾವು ಇನ್ನೊಂದಷ್ಟು ತನಿಖೆ ಮಾಡಿದ್ವಿ. ಆವಾಗ ನಮಗೆ ಗೊತ್ತಾಯ್ತು ಮತ್ತೊಂದು ಶಾಕಿಂಗ್ ಅಂಶ. ನೋಡಿ, ಇವರು ಎಷ್ಟು ಒಂದು ಮೋಸ ಮಾಡ್ತಾರೆ ಜನರಿಗೆ, ಯಾವ ರೀತಿ ಕಳಪೆ ಆಹಾರ ತಿನ್ನಿಸಿ ಒಂದು ನಿಜವಾಗ್ಲೂ ಕೂಡ ಇವರು ಈ ಡರ್ಟಿ ಆಹಾರ ಅಂತ ಹೇಳೋದಲ್ಲ, ಇವರು ವಿಷ ಆಹಾರ ಅಂತ ಹೇಳಬೇಕು. ಯಾಕಂದರೆ ಇವರು ಈ ಎಣ್ಣೆ ತರ್ತಾರಲ್ಲ, ಇವ್ರು ಹೇಳ್ತಾರೆ ಇದು ಪಾಮ್ ಆಯಿಲ್ ಅಂತ. ಖಂಡಿತವಾಗಿಯೂ ಅಲ್ಲ. ಇದು ಇನ್ನೊಂದು ತರೋವಂಥ ಡಬ್ಬ ಇದೆಯಲ್ಲ, ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ನೋಡಿ, ಈ ಡಬ್ಬ ಪೆಟ್ರೋಲಿಯಂ ಪ್ರಾಡಕ್ಟ್ ತರುವಂಥ ಡಬ್ಬದೊಳಗೆ ನಾವು ತಿನ್ನೋ ಆಹಾರದ ಆಯಿಲನ್ನು ತೊಗೊಂಡು ಬರ್ತಾರೆ. ನೋಡಿ, ಇದು ಪವರ್ ಆಯಿಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಡಿವಿಷನ್. ನೋಡಿ, ಕ್ಲಿಯರ್ ಆಗಿ ಬರ್ತಿದೆ. ಇದರಲ್ಲಿ ತಿನ್ನೋ ಆಯಿಲನ್ನು ತಗೊಂಡು ಬರ್ತಿದ್ದಾರೆ. ಅಂದರೆ ಇವರ ನಿರ್ಲಕ್ಷ್ಯ, ಇವರು ಜನರ ಜೀವದ ಜೊತೆ ಚೆಲ್ಲಾಟ ಆಡುವ ಮಿತಿಗೆ ನಿಜವಾಗ್ಲೂ ಯಾವ ಆಹಾರ ಅಧಿಕಾರಿಗಳು ಇದನ್ನು ಯಾಕೆ ಗಮನಿಸಲ್ಲ? ಈ ಆಯಿಲನ್ನೇ ಯಾಕೆ ಬ್ಯಾನ್ ಮಾಡಲ್ಲ?